ಕರೆಕ್ಟ್, ಸೇಮ್ ಡೈರೆಕ್ಟ್ರು, ಸೇಮ್ ಹೀರೋ, ಮತ್ತೆ ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಸಕ್ಸಸ್ ಆದ್ರಿಂದ ಅದರ ಲೆಗಸಿ ಕಂಟಿನ್ಯೂ ಆಗಿದೆ. ಇಲ್ಲ, ದಿಸ್ ಇಸ್ ನಾಟ್ ಮ್ಯಾಕ್ಸ್ 2. Of course, the legacy doesn't necessarily, legacy has to continue. ಒಂದು ಟೀಮ್ ಒಟ್ಟಿಗೆ ಬರ್ತಾ ಇದೆ ಅಂದ್ರೆ ನಾರ್ಮಲ್ ಅಲ್ಲ. ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡಕ್ ಹೋಗ್ತೀವಿ. ನೀವು ಹೇಳಿದ್ದು ಕರೆಕ್ಟ್, ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್. ಮಾಡ್ತಾ ಮಾಡೋ ಪ್ರಯತ್ನ ಮಾಡಿದ್ದು ಹೌದು, ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು. ಆದ್ರೆ ಅದು ಶೇಪ್ ಆಗ್ಬೇಕಾದ್ರೆ somewhere we felt sometimes ನಡೆಯುತ್ತೆ. ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದಟ್ ಆಸ್ ಯು ರೈಟ್ಫುಲಿ ಸೆಡ್ ಲೆಗಸಿ, ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಒಂದು ಫ್ರಾಂಚೈಸಿ ಓಪನ್ ಬೈ ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದೀವಿ ಅದನ್ನ ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ 2 ಅಂತ ಹೇಳೋದಕ್ಕೆ, ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್ ಏನಿದೆ, ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಹೆಂಗೆ ಅಂದ್ರೆ ಇಟ್ ಇಸ್ ವೆರಿ ವೈಬ್ರೆಂಟ್. ಅಲ್ಲಿಂದ ಇವಾಗ ನೀವು ನೋಡಕ್ ಹೋದ್ರೆ ಅರ್ಜುನ್ ಮಹಾಕ್ಷ ಏನಿದೆ ಒಂಥರ ಸ್ವಲ್ಪ ಸೀರಿಯಸ್ ಅಂಡ್ ವೆರಿ ಇದು ಸ್ವಲ್ಪ ಎಲ್ಲ ನಿಮಗೆ ಮುತ್ತಂತಿಸುತ್ತೆ. ರಾಜ್ಯದ ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದು, ಅಂದ್ರೆ ಕ್ಲೋಸ್ ರೇಂಜ್ ಅಂತ ಹೇಳ್ತಾಯಿದ್ದೀನಿ. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಸರ್, ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಅಗೇನ್ ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್, ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಅಂಡ್ ಅದನ್ನ ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ. ಮ್ಯಾಕ್ಸ್ 2 ಅನ್ನೋ ಸದ್ಯಕ್ಕೆ ಏನಿದೆ ಸರ್